रक्षतु नो जगत्त्रयगुरुः कृष्णं नमस्याम्यहम्। कृष्णेनामरशत्रवो विनिहताः कृष्णाय तुभ्यं नमः। कृष्णादेव समुत्थितं जगदिदं कृष्णस्य दासोऽस्म्यहम्। कृष्णे तिष्ठति सर्वमेतदखिलं हे कृष्ण रक्षस्व ಮಾಂ। ಇನ್ನೊಮ್ಮೆ ಮುಖ್ಯವಾಗಿ ಭಗವದ್ಗೀತೆಯನ್ನು ಆಧರಿಸಿಕೊಂಡು ಇನ್ನೊಂದು ವಿಷಯದ ಬಗ್ಗೆ ಚಿಂತನೆ ಮಾಡೋಣ. ಚೈತನ್ಯ ಮತ್ತು ಜಡ ಪೌರ್ವಾತ್ಯ, ಅದರಲ್ಲಿ ವಿಶೇಷವಾಗಿ ಭಾರತೀಯ ತತ್ವದರ್ಶನದಲ್ಲಿ ಪ್ರಕೃತಿ ಮತ್ತು ಪುರುಷ, ಜಡ ಮತ್ತು ಚೇತನ, ಈ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಎಲ್ಲ ಆಧ್ಯಾತ್ಮಿಕ ವಿಷಯದ ಮೇಲೆ ಬಲು ಚಂದವಾಗಿ ಬೆಳಕನ್ನು ಹಿಂದಿನಿಂದಲೂ ಕೂಡ ಋಷಿಮುನಿಗಳು, ಎಷ್ಟೋ ಸಾಧು ಸಂತರು ಚೆಲ್ಲುತ್ತಾ ಬಂದಿದ್ದಾರೆ. ಈ ದಿನ ನಾವು ಚೈತನ್ಯ ಅಂದರೆ ಏನು, ಜಡ ಅಂದರೆ ಏನು, ಇದನ್ನು ವಿಮರ್ಶಿಸಬೇಕಾಗಿದೆ. ಇದನ್ನು ಎಷ್ಟು ಚಂದವಾಗಿ ನಾವು ತಿಳ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ಬಹಳಷ್ಟು ವೇದಾಂತ ನಮಗೆ ಸ್ಪಷ್ಟವಾಗ್ತದೆ. ಯಾಕಂದರೆ ವೇದಾಂತಕ್ಕೂ ಮತ್ತು ಬೇರೆ ಎಷ್ಟೋ ಸಿದ್ಧಾಂತಗಳ ಮಧ್ಯೆಯೂ ಮುಖ್ಯವಾಗಿ ವ್ಯತ್ಯಾಸ ಇರುವಂತಹದ್ದು ಈ ಚೈತನ್ಯ ಮತ್ತು ಜಡಗಳ ಬಗ್ಗೆ ಎಂತಹ ಅಭಿಪ್ರಾಯವನ್ನು ಪ್ರತಿಯೊಂದು ದರ್ಶನವೂ ಹೊಂದಿದೆ ಎನ್ನುವುದರ ಮೇಲೆ. ಇವಾಗಲೇ ಹೇಳಿಬಿಡ್ತೀನಿ, ಅದ್ವೈತ ವೇದಾಂತದಲ್ಲಿ ಚೈತನ್ಯವೇ ಸತ್ಯ, ಮಿಕ್ಕಿದ್ದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ನಮ್ಮ ಚರ್ಚೆಯಲ್ಲಿ ಭಾಗಗೊಂಡರೂ ಅಂತತೋಗತ್ವ ಅಂದರೆ ಕೊನೆಯಲ್ಲಿ ಬೇರೆ ಯಾವುದಕ್ಕೂ ಸ್ಥಾನವಿಲ್ಲ. ಚೈತನ್ಯ ಮಾತ್ರ ಸತ್ಯ. ಯಾವುದು ಇವತ್ತು ಜಡವಾಗಿ ತೋರಿತೋ, ಯಾವುದಕ್ಕೆ ಇವತ್ತು ಒಂದು ಸ್ಥಾನವನ್ನು, ಒಂದು ಮಾನವನ್ನು ನಾವು ಕೊಟ್ಟಿದ್ದೇವೋ, ಅದು ಆಧ್ಯಾತ್ಮದಲ್ಲಿ ಮುಂದೆ ಹೋದಂತೆ ತನ್ನ ಸ್ಥಾನಮಾನಗಳನ್ನು ಕಳೆದುಕೊಳ್ಳುತ್ತದೆ. ಚೈತನ್ಯ ಅಂದರೆ ಏನು? ಯಾವುದರಲ್ಲಿ ಜೀವಕಳೆ ಇದೆಯೋ, ಯಾವುದು ಎಲ್ಲವನ್ನೂ ಕೂಡ ಜೀವಂತವಾಗಿ ಮಾಡಬಲ್ಲದೋ ಆ ತತ್ವ. ಜಡ ಅಂದರೆ ಏನು? ಯಾವುದರಲ್ಲಿ ಸಂವೇದನೆ ಇಲ್ಲವೋ, ಯಾವುದು ಏನನ್ನೂ ತಿಳಿಯದೋ, ಯಾವುದು ಸ್ವತಃ ಒಂದು ಕಡೆ ಸುಖವನ್ನೂ ಅನುಭವಿಸಲಾರದು, ಇನ್ನೊಂದು ಕಡೆ ದುಃಖವನ್ನೂ ತಿಳಿಯಲಾರದು, ಅದಕ್ಕೆ ಜಡ ಅಂತ ಹೇಳ್ತೇವೆ. ಒಂದು ಮೇಜು, ಒಂದು ಕುರ್ಚಿ, ಒಂದು ಕಲ್ಲು, ಒಂದು ಬಂಡೆ, ಇವುಗಳೆಲ್ಲ ಜಡ. ಒಂದು ದೊಡ್ಡ ಬಂಡೆಯ ಮೇಲೆ ಒಂದು ಪುಟ್ಟ ಇರುವೆ ಓಡಾಡ್ತಾ ಇದೆ. ಆ ಇರುವೆ ಅಷ್ಟು ಪುಟ್ಟದಾದರೂ ಕೂಡ ಅದರಲ್ಲಿ ಚೈತನ್ಯ ಇದೆ. ಆ ಬಂಡೆ ಅಷ್ಟು ದೊಡ್ಡದಾಗಿದ್ರೂ ಕೂಡ ಅದರಲ್ಲಿ ಜೀವ ಇಲ್ಲ. ಒಂದು ಬಂಡೆ ಕಲ್ಲು ಜಡ ಮತ್ತು ಒಂದು ಪುಟ್ಟ ಇರುವೆ, ಅದು ಎಷ್ಟೇ ಪುಟ್ಟದಾಗಿರಲಿ ಅದು ಚೈತನ್ಯ ಯುಕ್ತವಾದದ್ದು ಅಂತ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀವಿ. ಕಷ್ಟ ಬಂದಿರೋದು ಎಲ್ಲಿ ಗೊತ್ತೇ? ನಮ್ಮ ಶರೀರವು ಜಡ, ಸ್ವತಃ ಅದರಲ್ಲಿ ಚೈತನ್ಯ ಇಲ್ಲ. ನಮ್ಮ ಮನಸ್ಸು ಕೂಡ ಜಡ, ತಾನಾಗಿ ಮನಸ್ಸಿನಲ್ಲಿ ಯಾವ ಚೈತನ್ಯವೂ ಇಲ್ಲ. ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಾಣಗಳು ಇವೆಲ್ಲವೂ ಕೂಡ ಆ ಬಂಡೆ ಕಲ್ಲಿನಂತೆ ಜಡ ಅಂತ ಎಲ್ಲಾದರೂ ನಾವು ಊಹಿಸಿಯೇವ? ಯಾರಾದರೂ ಹೇಳಿದರೂ ಕೂಡ ನಾವು ಅದನ್ನು ಅಷ್ಟು ಬೇಗ ಸ್ವೀಕರಿಸೋದಿಲ್ಲ. ಮನಸ್ಸು ಬುದ್ಧಿಗಳಲ್ಲಿ ಎಷ್ಟೊಂದು ಚಾಣಾಕ್ಷತನ ಇದೆ, ಮನಸ್ಸು ಬುದ್ಧಿಗಳಲ್ಲಿ ಎಷ್ಟು ಚುರುಕುತನ ಇದೆ.
ನಮ್ಮ ಮನಸ್ಸು ಬುದ್ಧಿಗಳು ಏನನ್ನೆಲ್ಲ ಅರಿತುಕೊಳ್ತವೆ, ಏನನ್ನೆಲ್ಲ ಅರಿತುಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಮನಸ್ಸು ಬುದ್ಧಿಗಳು ವಿಭಿನ್ನ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯೆಯನ್ನು ಮಾಡೋದಿಲ್ವೇ, ಅಷ್ಟೊಂದು ನೈಪುಣ್ಯವನ್ನ ಕೌಶಲ್ಯವನ್ನ ಹೊಂದಿರುವಂತಹ ಮನಸ್ಸು ಬುದ್ಧಿಗಳಿಗೆ ನೀವು ಜಡ ಅಂತ ಕರಿತೀರ, ಹೇಗದು ಅಂತ ನಾವು ಕೇಳಿಯೆವು. ಆದ್ರಿಂದ ವೇದಾಂತದಲ್ಲಿ ಹೇಳಲಾಗ್ತದೆ, ಆಚೆ ಕೂಡ ಹೇಳಲಾಗ್ತದೆ, ವೇದಾಂತದಲ್ಲಿಯೂ ಕೂಡ ತಾಳಿದವನು ಬಾಳಿಯಾನು. ತಾಳ್ಮೆ ಇಟ್ಕೊಳ್ಳಿ, ನಿಧಾನವಾಗಿ ಆಲೋಚನೆ ಮಾಡಿ. ಒಬ್ಬ ಮನುಷ್ಯ ಸತ್ತು ಹೋದಾಗ ಅಲ್ಲಿ ಬಿದ್ದಿರುವ ಶರೀರಕ್ಕೆ ಏನಾದರೂ ತಿಳಿಯುವ ಶಕ್ತಿ ಇರುತ್ತಾ? ಆ ಮನುಷ್ಯ ಜೀವಂತ ಇದ್ದಾಗ ಆತನಿಗೆಲ್ಲ ಗೊತ್ತಾಗುತ್ತೆ, ಸತ್ತಾಗ ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಶರೀರವನ್ನ ಇಲ್ಲಿಯವರೆಗೆ ಜೀವಂತವಾಗಿ ಇಟ್ಟಿರುವ ಒಂದು ತತ್ವ ಇದೆ ಅಂತಲೇ ವೇದಾಂತ ದರ್ಶನ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಚೈತನ್ಯವನ್ನ ಪುರುಷ ಅಂತ ಕರೆದು, ಜಡವನ್ನ ಪ್ರಕೃತಿ ಅಂತ ಕರೆದು ಶ್ರೀಕೃಷ್ಣ ಕೆಲವಾರು ಕಡೆ ಮಾತನಾಡ್ತಾರೆ. ನಾವು ನೇರವಾಗಿ 13ನೇ ಅಧ್ಯಾಯಕ್ಕೆ ಹೋಗ್ಬಿಟ್ಟು ಅದರ ಒಂದು ಶ್ಲೋಕವನ್ನು ಹೇಳೋಣವಂತೆ. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಕಾರ್ಯಕರಣ ಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. 13ನೇ ಅಧ್ಯಾಯದಲ್ಲಿ 19, 20, 21 ಈ 3 ಶ್ಲೋಕಗಳನ್ನು ಓದಿದೆ ನಾನು. ಈ 3ರಲ್ಲಿಯೂ ಕೂಡ ಪ್ರಕೃತಿಯ ಸ್ಥಾನವೇನು, ಪುರುಷನ ಸ್ಥಾನವೇನು, ಜಡದ ಸ್ಥಾನವೇನು ಮತ್ತು ಚೈತನ್ಯದ ಸ್ಥಾನವೇನು ಎಂಬುದರ ಬಗ್ಗೆ ಹೇಳಲಾಗಿದೆ. ವೇದಾಂತದಲ್ಲಿ ನಾವು ಸದ್ಯಕ್ಕೆ ಯಾವ ರೀತಿಯಲ್ಲಿ ಪ್ರಪಂಚವನ್ನು, ನಮ್ಮದೇ ಬದುಕನ್ನು ಅನುಭವಿಸ್ತಿದ್ದೀವೋ ಆ ಆಧಾರದ ಮೇಲೆ ಎಲ್ಲ ವಿಚಾರ ಪ್ರಾರಂಭವಾಗುತ್ತೆ. ಅಂದ್ರೆ ಏನರ್ಥ? ಸದ್ಯಕ್ಕೆ ನಾವು ನಮ್ಮ ಬದುಕನ್ನ, ಪ್ರಪಂಚವನ್ನ ಯಾವ ರೀತಿ ಅನುಭವಿಸ್ತಾ ಇದ್ದೀವಿ? ಸದ್ಯಕ್ಕಂತೂ ನಾವು ಸುತ್ತಮುತ್ತಲೂ ಅಷ್ಟೇ, ನಮ್ಮೊಳಗೂ ಅಷ್ಟೇ ತುಂಬಾ ತಾರತಮ್ಯವನ್ನು ಅನುಭವಿಸ್ತೀವಿ. ಎಷ್ಟೋ ಬಾರಿ ನಾವು ಹೇಳೋದಿಲ್ವೇ, ಇವತ್ತು ಬೆಳಿಗ್ಗೆ ನಾನು ಬಹಳ ಹುರುಪಿನಲ್ಲಿದ್ದೆ, ಎಷ್ಟು ಉತ್ಸಾಹ ಇತ್ತಂದ್ರೆ ಎಲ್ಲ ಜಗತ್ತನ್ನು ಬದಲಾಯಿಸ್ಬಿಡ್ತೀನಿ ಅಂತ ಹೊರಟಿದ್ದೆ. ಮಧ್ಯಾಹ್ನ ಊಟ ಆದ ನಂತರ ಒಂದು ಆಲಸ್ಯ ಬಂತು, ಒಂದು ಉದಾಸೀನತೆ ಬಂತು, ಒಂದು ರೀತಿಯಾದಂತಹ ಜಡತೆ ಬಂತು. ನೋಡಿ, ಯಾರು ಮೊದಲು ಎಲ್ಲ ನಾನು ಬದಲಾಯಿಸ್ಬಿಡ್ತೀನಿ, ಎಲ್ಲ ನನ್ನ ಕೈಯಲ್ಲಿದೆ ಅಂದ್ಕೊಂಡಿದ್ರೋ ಅವರು ಊಟ ಆಗಿ ನಿದ್ದೆ ಬರ್ತಿರುವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳುವ ಸ್ಥಿತಿಗೆ ಬಂದರು. ಇದು ತಾರತಮ್ಯ. ಇವಾಗ ಇಷ್ಟು ಎತ್ತರಕ್ಕಿದ್ರು, ಇನ್ನೊಂದು ಕ್ಷಣ ಇಷ್ಟು ಕೆಳಗೆ ಬಂದರು. ಬದಲಾಗುವಂತಹದ್ದು ಪ್ರಕೃತಿಯ ಲಕ್ಷಣ. ನಾನೇ ಬದಲಾದೆ ಅಂತ ನಾವು ಅಂದ್ಕೋಬಹುದು. ಆದರೆ ಶಂಕರಾಚಾರ್ಯರ ಅದ್ವೈತ ವೇದಾಂತದಲ್ಲಿ ಸತ್ಯವಾಗಿಯೂ ಇರತಕ್ಕಂತಹ ನಾನು ಬದಲಾಗೋದಿಲ್ಲ, ಅದೆಲ್ಲವನ್ನು ಅರಿಯುತ್ತಾ ಇದೆ. ಮನಸ್ಸು ಬುದ್ಧಿಗಳಲ್ಲಿ, ಶರೀರ ಅಥವಾ ಇಂದ್ರಿಯಗಳಲ್ಲಿ ಉತ್ತಮವಾದಂಥ ಹುರುಪಿದ್ದಾಗ, ಲವಲವಿಕೆ ಇದ್ದಾಗ ಕೂಡ ಒಳಗೊಂದು ತತ್ವ ಅವುಗಳನ್ನ ಗಮನಿಸ್ತಾ ಇತ್ತು. ಆ ಬಳಿಕ ಕೆಲವಾರು ಗಂಟೆಗಳ ನಂತರ ಮನಸ್ಸು ಬುದ್ಧಿಗಳಲ್ಲಾಗಲಿ, ಶರೀರ ಇಂದ್ರಿಯಗಳಲ್ಲಾಗಲಿ ಯಾವ ಉತ್ಸಾಹವೂ ಇಲ್ಲದೆ ಸಾಕೋ ಸಾಕು ಅನ್ನುವಂಥ ರೀತಿ ಆಯ್ತಲ್ಲ. ಆವಾಗಲೂ ಕೂಡ ಅದೆಲ್ಲವನ್ನ ಗಮನಿಸುವಂತಹ ಒಂದು ಪ್ರಕಾಶ ನಮ್ಮಲ್ಲಿದ್ದೇ ಇದೆ. ಆ ಪ್ರಕಾಶವೇ ಸತ್ಯ
ಏನನ್ನು ನೀವು ತಿಳಿತೀರೋ ಅದು ಸತ್ಯವಲ್ಲ, ನಿಮ್ಮಲ್ಲಿ ತಿಳಿಯುವಂತಹ ಒಂದು ತತ್ವವಿದೆಯಲ್ಲ, ಆ ತತ್ವವೇ ಸತ್ಯ ಅಂತ ವೇದಾಂತ ಘೋಷಿಸುತ್ತೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ದೇವರೇ ಬಲ್ಲ. ಮಂದಾಧಿಕಾರಿಗಳಿಗಂತೂ ಸ್ವಲ್ಪವೂ ಅರ್ಥ ಆಗಲ್ಲ. ಮಂದಾಧಿಕಾರಿಗಳು ಅಂದ್ರೆ ಬಹಳ ಹಿಂದುಳಿದ ವೇದಾಂತದ ವಿದ್ಯಾರ್ಥಿಗಳು ಏನ್ ಭಾವಿಸ್ತಾರೆ ಅಂತ ಹೇಳಿದ್ರೆ, ಈ ಆತ್ಮ, ಈ ಪರಮಾತ್ಮ, ಈ ಚೈತನ್ಯ ಇದೆಲ್ಲ ಒಂದು ಕಲ್ಪನೆ ಅಷ್ಟೆ. ಸತ್ಯ ಅಂತಿರುವುದು ಈ ಶರೀರವೇ. ಈ ಶರೀರವನ್ನೇ ಹೇಗಾದ್ರೂ ಮಾಡಿ ಒಳ್ಳೆ ಆರೋಗ್ಯದಲ್ಲಿ ಇಟ್ಕೊಳ್ಬೇಕು. ಚಾರ್ವಾಕ ಸಿದ್ಧಾಂತದಲ್ಲಿ ಒಂದು ಮಾತು ಬರುತ್ತೆ ನೋಡಿ, ಸಾಲ ಮಾಡಿ ಆದ್ರೂ ಕೂಡ ತುಪ್ಪ ತಿಂತಾ ಇರಬೇಕು ದಿನ ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಮಾತು ಚಾರ್ವಾಕ ಸಿದ್ಧಾಂತ. ಚಾರ್ವಾಕ ಅಂತ ಹೇಳಿದ್ರೆ ಅಟ್ಟರ್ ಮೆಟೀರಿಯಲಿಸಮ್, ಭೌತಿಕವಾದ ಜಗತ್ತೇ ಸತ್ಯ, ಅದೇ ಎಲ್ಲದೂ ಕೂಡ. ಆದ್ರಿಂದ ಚಾರ್ವಾಕರಿಗೆ ದುಡ್ಡೇ ದೊಡ್ಡಪ್ಪ. ಆದ್ರೆ ವೇದಾಂತ ನೋಡುವ ರೀತಿ ಬೇರೆ. ದುಡ್ಡಾಗಲಿ, ಮನೆ ಮಠವಾಗಲಿ, ಬಟ್ಟೆ ಆಗಲಿ, ಆಭರಣವಾಗಲಿ, ನಮಗೆ ಪ್ರಿಯರಂತ ಅನಿಸಿಕೊಳ್ಳುವಂತಹ ಪತಿಯೋ ಪತ್ನಿಯೋ ಮಕ್ಕಳೋ ಯಾರೇ ಆಗಲಿ, ಅವೆಲ್ಲವೂ ನಮಗೆ ಪ್ರಿಯವಾಗಿ ತೋರುವುದು ವಾಸ್ತವವಾಗಿ ನಮ್ಮೊಳಗೇ ಇರುವಂತಹ ಒಂದು ಚೈತನ್ಯ ತತ್ವದ ಕಾರಣ. ನಿಜವಾದ ಸುಖ, ನಿಜವಾದ ಪ್ರಿಯತೆ, ಪ್ರಿಯವಾಗಿರುವಿಕೆ ಒಳಗಿದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಯಾಜ್ಞವಲ್ಕ್ಯ ತನ್ನ ಪ್ರಿಯಳಾದ ಪತ್ನಿಯಾದಂತಹ ಮೈತ್ರೇಯಿಗೆ ತಿಳಿಸ್ತಾನೆ. ಓ ಮೈತ್ರೇಯಿ, ಬದುಕಿನಲ್ಲಿ ಕೆಲವೊಮ್ಮೆ ಹಣ ನಮಗೆ ತುಂಬ ಪ್ರಿಯವಾಗಿರ್ತದೆ, ಇನ್ನು ಕೆಲವೊಮ್ಮೆ ಮನೆ, ಮತ್ತು ಕೆಲವೊಮ್ಮೆ ಮಡದಿ, ಮತ್ತು ಕೆಲವೊಮ್ಮೆ ಮಗಳು, ಏನೇನೋ ನಮಗೆ ಬಹಳ ಪ್ರಿಯ ಆಗಿ ತೋರುವುದುಂಟು. ಆದರೆ ಸತ್ಯ ಏನಂತ ಹೇಳಿದರೆ, ನಿಜವಾಗಿ ನಮಗೆ ಎಂದೆಂದಿಗೂ ಕೂಡ ಪ್ರಿಯವಾಗಿರುವುದು ನಮ್ಮೊಳಗೆ ನಾವೇ ಆಗಿರುವಂಥ ಒಂದು ತತ್ವ. ಅದಕ್ಕೆ ಆತ್ಮ ಅಂತ ಹೆಸರು. ಮಗಳಾಗಲಿ, ಮಡದಿಯಾಗಲಿ, ಮನೆಯಾಗಲಿ, ಹಣವಾಗಲಿ, ಈ ಶರೀರವಾಗಲಿ, ಅದನ್ನು ನಾವು ಇದು ನನ್ನದು, ಇದು ನನ್ನದು ಅಂತ ಭಾವಿಸ್ಕೊಂಡಾಗ ಅದು ಪ್ರಿಯವಾಗ್ತದೆ. ಇಲ್ಲಿ ಒಂದು ಮರ್ಮ ಇದೆ, ಇಲ್ಲೊಂದು ರಹಸ್ಯ ಇದೆ. ಆ ರಹಸ್ಯವನ್ನು ಬಯಲು ಮಾಡುವುದೇ ಅಧ್ಯಾತ್ಮ ಸಾಧನೆಯ ಗುರಿ. ಹೀಗೆ ಹೇಳ್ಬೋದು, ಅಧ್ಯಾತ್ಮ ಸಾಧನೆಯ ಪ್ರಾರಂಭದಲ್ಲಿ ನಾವು ಎಲ್ಲರೂ ಕೂಡ ಸ್ವತಃ ಜಡವಾಗಿ ಇರ್ತೇವೆ. ಅಂದ್ರೆ ನಮ್ಮ ಕಲ್ಪನೆ, ನಾವು ಬರೀ ಈ ಜಡ ಶರೀರ ಅಂತ ಇರುತ್ತೆ. ಅಧ್ಯಾತ್ಮ ಸಾಧನೆಯಲ್ಲಿ ಮುಂದೆ ಹೋದಂತೆ ಎಂತಹ ಒಂದು ಅರಿವಿನಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಅರ್ಧ ದಾರಿಗೆ ಹೋದಾಗ ಜಡಕ್ಕೆ ಅದರ ಸ್ಥಾನ ಇದೆ, ಆದರೆ ನಾನು ಚೈತನ್ಯ ಅನ್ನೋದಾಗಿ ಅರಿವಾಗುತ್ತೆ. ಆ ದಾರಿಯಲ್ಲಿ ಮುಂದೆ ಮುಂದೆ ಹೋದ ಹಾಗೆ ಜಡ ಅನ್ನುವುದು ಬರೇ ಭ್ರಾಂತಿ ಮಾತ್ರ. ಶರೀರ ಮನಸ್ಸು ಎಲ್ಲ ಕಂಡು ಬರ್ತವೆ, ಇವತ್ತಿವೆ, ನಾಳೆ ಇರೋದಿಲ್ಲ. ಆದರೆ ಅವುಗಳು ಇಲ್ಲವಾದಾಗ ಕೂಡ ನಾನು ಇರುವೆ, ನಾನು ಇದ್ದೇ ಇರ್ತೀನಿ ಅಂತ ಬರೇ ಮಾತಿಗಲ್ಲ, ಆದರೆ ಒಂದು ದೃಢವಾದ ನಂಬಿಕೆಯನ್ನು ಒಂದು ಅರಿವಾಗಿಯೇ ನಮ್ಮಲ್ಲಿ ಬರುತ್ತೆ ಅಂತ ಆತ್ಮಬೋಧ ವಿವೇಕ ಚೂಡಾಮಣಿ 10, 11, 20, 40 ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಇವೆಲ್ಲವೂ ತಿಳಿಸುವಂತಹದ್ದೇ. ಉಪನಿಷತ್ತು ಗೀತೆಯನ್ನು ಬಿಡಿ, ಎಷ್ಟೋ ಪುರಾಣಗಳಲ್ಲಿ, ಎಷ್ಟೋ ಅಧ್ಯಾತ್ಮ ಸಂಬಂಧಿಯಾದ ಕಥೆಗಳಲ್ಲಿ ಈ ಚೈತನ್ಯ ಮತ್ತು ಜಡದ ವಿಭಾಗವನ್ನ ತಿಳಿಸಲಾಗ್ತದೆ. ನಿಮ್ಮಲ್ಲಿ ಎಷ್ಟು ಜನ ನಾನಿವಾಗ ಹೇಳ ಹೊರಟಿರುವಂತಹ ಚಿತ್ರವನ್ನು ನೋಡಿದ್ದೀರೋ ಗೊತ್ತಿಲ್ಲ. ಎಂತಹ ಚಿತ್ರ ಅದು? ಶಿವ ನೆಲದ ಮೇಲೆ
ಅಂಗಾತ ಬಿದ್ದಿದ್ದಾನೆ. ಕಾಳಿ ತನ್ನ ಒಂದು ಪಾದವನ್ನು ಶಿವನ ಎದೆಯ ಮೇಲೆ ಇಟ್ಟಿದ್ದಾಳೆ. ಕೈಗಳಲ್ಲಿ ಖಡ್ಗವನ್ನ, ಬೇರೆ ಆಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾಳೆ. ಅವಳು ಹಿಡ್ಕೊಂಡಂತ ಒಂದು ಖಡ್ಗ ಅಥವಾ ಒಂದು ಕತ್ತಿಯಲ್ಲಿ ರಕ್ತ ಸೋರಿ ಕೆಳಗೆ ಬೀಳ್ತಾ ಇದೆ. ನಾಲಿಗೆ ಹೊರಗೆ ಹಾಕೊಂಡಿದ್ದಾಳೆ. ಒಂದು ಪಾದ ಶಿವನ ಎದೆಯ ಮೇಲೆ, ಇನ್ನೊಂದು ಪಾದ ಭೂಮಿಯ ಮೇಲೆ ಬಹಳ ಉಗ್ರವಾಗಿ ತೋರ್ತಾ ಇದ್ದಾಳೆ. ಅಂತ ಒಂದು ಚಿತ್ರ ಎಷ್ಟೋ ಕಡೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಎಷ್ಟೋ ಕಾಳಿ ದೇವಸ್ಥಾನಗಳಲ್ಲೂ ಕೂಡ ಕಾಳಿ ಶಿವನ ಶರೀರದ ಮೇಲೆ ಒಂದು ಕಾಲನ್ನು ಇಟ್ಟು ನಿಂತಿರುವುದು ತೋರುತ್ತೆ. ಅದು ಕೂಡ ಬಹಳ ವಿಚಾರ ಪ್ರಚೋದಕವಾದಂತಹ ಚಿತ್ರ. ಅದನ್ನು ಅರಿಯೋದು ಹೇಗೆ ಗೊತ್ತೇ? ಮೊದಲು ಅದು ಕತೆ ನೋಡೋಣ. ಅದರ ಹಿಂದೊಂದು ಕತೆ ಇದೆ. ದೇವತೆಗಳನ್ನ ಅಸುರರೆಲ್ಲರೂ ಕೂಡ ತುಂಬ ಕಾಡುತ್ತಿದ್ದಾಗ ದೇವತೆಗಳು ಹೋಗಿ ಆ ತಾಯಿ ಪಾರ್ವತಿಗೆ ವಿನ್ನಹ ಮಾಡ್ತಾರೆ. ಮಾ, ನಮ್ಮನ್ನು ಕಾಪಾಡು, ಈ ಅಸುರರು ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ. ಆವಾಗ ಪಾರ್ವತಿ ಕಾಳಿಯ ರೂಪವನ್ನು ವಹಿಸಿ ಅಥವಾ ಧರಿಸಿ ಕತ್ತಿಯನ್ನು ಹಿಡಿದು ಬಹಳ ಒಂದು ಉಗ್ರವಾದ ಒಂದು ಮನೋಭಾವವನ್ನು ಹೊಂದಿ ಹಲವಾರು ರಾಕ್ಷಸರ ಹತ್ಯೆ ಮಾಡ್ತಾಳೆ. ರಾಕ್ಷಸರ ಕುತ್ತಿಗೆಯನ್ನು ಕತ್ತರಿಸಿ ಹಾಕ್ತಾಳೆ. ಹೋದಲ್ಲೆಲ್ಲ ರಾಕ್ಷಸರು ಓಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅವಳು ಆ ರಾಕ್ಷಸರ ಹಿಂದೆ ಹೋಗಿ ಅವಳು ವಧೆ ಮಾಡ್ತಾಳೆ. ಆ ರಾಕ್ಷಸರ ವಧೆ ಮಾಡ್ತಾಳೆ. ಆ ಬಳಿಕ ಅವಳು ಎಂಥ ಒಂದು ವೇಗದಲ್ಲಿ, ಆವೇಗದಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ, ಕಣ್ಣೆದುರು ಯಾರು ಬಂದರೂ ಕೂಡ ಅವರನ್ನು ಕೊಲ್ಲುವ ಒಂದು ಭಾವದಲ್ಲಿರ್ತಾಳೆ. ಆಗ ದೇವತೆಗಳಿಗೂ ಭಯ ಆಗುತ್ತೆ. ಅಯ್ಯೋ, ಇದೆಲ್ಲಿಗೆ ಹೋಯ್ತೀಗ, ಈಗ ನಮ್ಮನ್ನು ಕೊಂದಾಕ್ತಾಳೆ ಇವಳು ಅಂತ. ಆಗ ಅವರು ಬಹಳ ಭಯದಿಂದ ಶಿವನಲ್ಲೂ ಹೋಗಿ, ಶಿವ, ಶಂಕರ, ಏನನ್ನಾದರೂ ಮಾಡು. ಆವಾಗ ಶಿವ ಕೇಳ್ತಾನೆ, ಏನಾಯ್ತು? ತಾಯಿ ಪಾರ್ವತಿ ಕಾಳಿಯ ರೂಪದಲ್ಲಿ ಅಸುರರನ್ನು ಕೊಲ್ಲಲಿಕ್ಕೆ ಹೋದವಳು ಈಗ ನಮ್ಮನ್ನೂ ಎಲ್ಲ ಕೊಲ್ಲಿಕ್ಕೆ ಪ್ರಾರಂಭಿಸಿದ್ದಾಳೆ, ನಮ್ಮ ಹಿಂದೆ ಬಂದಿದ್ದಾಳೆ, ನಾವು ಓಡ್ತಾ ಇದ್ದೇವೆ. ಆಗ ಶಿವ ಅರ್ಥ ಮಾಡ್ಕೊಳ್ತಾನೆ, ಒಂದು ನಿಮಿಷ ಇರಿ. ಅವಳು ಎಲ್ಲಿಂದ ಬರ್ತಿದ್ದಾಳೆ, ಯಾವ ದಿಕ್ಕಲ್ಲಿ ಓಡ್ತಾ ಇದ್ದಾಳೆ ನೋಡ್ತಾನೆ ಶಿವ. ತನ್ನ ವಿಶೇಷವಾದ, ಅದ್ಭುತವಾದ, ಅಚಿಂತನೀಯವಾದಂತಹ ಶಕ್ತಿಯನ್ನ ಉಪಯೋಗಿಸಿ ಶಿವನು ಪಾರ್ವತಿ ಕಾಳಿ ಓಡಿ ಬರುತ್ತಿರುವ ದಿಕ್ಕಿನಲ್ಲಿಯೇ ದಾರಿಯಲ್ಲಿ ಬಂದು ನೆಲದಲ್ಲಿ ಅಂಗಾತವಾಗಿ ಮಲಗ್ತಾನೆ. ಕಾಳಿ ಅದನ್ನು ನೋಡುವುದೂ ಇಲ್ಲ, ಅವನನ್ನು ನೋಡುವುದಿಲ್ಲ, ಗಮನಿಸೋದಿಲ್ಲ. ಅವಳು ಬಹುವೇಗದಿಂದ ಅಲ್ಲಿ ಬರುತ್ತಿರುವಾಗ ಅವಳ ಒಂದು ಪಾದ ಶಿವನ ಎದೆಯ ಮೇಲೆ ಬರುತ್ತೆ. ಹಾಗೆ ಅವಳ ಪಾದಕ್ಕೆ ಶಿವನ ವಕ್ಷಸ್ಥಲದ ಸ್ಪರ್ಶ ಆಯ್ತು ನೋಡಿ. ಅಲ್ಲಿ ಒಮ್ಮೆಲೆ ನಿಲ್ತಾಳು. ಅಲ್ಲಿಯೇ ನಿಂತು ಬಿಡ್ತಾಳೆ. ಅಲ್ಲಿಂದ ಮುಂದೆ ಹೋಗೋದಿಲ್ಲ. ನಿಂತು ಬಿಡೋದು ಮಾತ್ರ ಅಲ್ಲ, ಅಲ್ಲಿ ಆ ಪ್ರಕಾರವಾಗಿ ನಿಂತು ಮೆಲ್ಲನೆ ಶಾಂತವಾಗ್ತಾಳು. ಅದರಿಂದ ಆ ಚಿತ್ರ ಬಹಳಷ್ಟು ದರ್ಶನ ಸಾಹಿತ್ಯವನ್ನ ಅಥವಾ ತತ್ವಶಾಸ್ತ್ರವನ್ನ ಹೊಂದಿದೆ. ಆ ಚಿತ್ರದಲ್ಲಿ ನಾವು ಕಲಿಯುವಂತಹದ್ದು ಏನಂತ ಹೇಳಿದ್ರೆ, ಕಾಳಿ ಅಲ್ಲಿ ಏನನ್ನ ಪ್ರತಿನಿಧಿಸ್ತಾಳೆ ಗೊತ್ತೇ? ಕಾಳಿ ಪ್ರತಿನಿಧಿಸುವಂತಹದ್ದು ಪ್ರಕೃತಿಯನ್ನ. ಪ್ರಕೃತಿ ಅನ್ನುವಂತಹದ್ದು ಪ್ರಕೋಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇವಾಗ ನೋಡಿ, ಇವತ್ತಿನ ವಾರ್ತೆಗಳ ಪ್ರಕಾರ ಕೂಡ ಅಮೆರಿಕದಂತಹ ಬಹಳ ಮುಂದುವರೆದ ದೇಶದಲ್ಲಿ ಕೆಲವು ಪ್ರಾಂತಗಳಲ್ಲಿ ಎಂತಹ ಮಳೆ, ಎಂತಹ ನೆರೆ, ಎಂತಹ ಪ್ರವಾಹ ಅಂದ್ರೆ ಎಷ್ಟೋ ಕಾರುಗಳು ಕೊಚ್ಚೆಯಲ್ಲಿ, ಮಣ್ಣಿನಲ್ಲಿ, ನೀರಿನಡಿ ಹೋಗಿಬಿಟ್ಟಿವೆ. ಬಹಳ ನಷ್ಟ ಆಗಿದೆ ಅಲ್ಲಿ ಜನರಿಗೆ. ಪ್ರಕೃತಿಯ ಪ್ರಕೋಪ, ತರತರದ ಬಿರುಗಾಳಿಗಳು, ಚಂಡಮಾರುತಗಳು, ತರತರದ ಭೂಕಂಪಗಳು, ತರತರ ನೀರಿನಿಂದ ಹಾವಳಿ, ಬೆಂಕಿಯಿಂದ ಹಾವಳಿ ಅಲ್ವೇ? ಪ್ರಕೃತಿಗೆ ಎಲ್ಲ ರೂಪಗಳಿವೆ. ಕಾಳಿ ಅನ್ನುವವಳು ಪ್ರಕೃತಿಯನ್ನ ಪ್ರತಿನಿಧಿಸ್ತಾಳೆ. ಆ ಹೊರಗಿನ ಗಾಳಿ, ಹೊರಗಿನ ಬೆಂಕಿ, ಹೊರಗಿನ ನೀರು ಅದನ್ನೆಲ್ಲ ಬಿಡಿ. ನಮ್ಮ ಮನಸ್ಸು ಕಡಿಮೆಯಾ? ನಮ್ಮ ಮನಸ್ಸೇ ಎಷ್ಟೋ ಬಾರಿ ಎಂಥ ಒಂದು ಉಗ್ರವಾಗಿ, ಎಂಥ ಒಂದು
ವಿಪರೀತವಾಗಿ ವರ್ತಿಸೋದಿಲ್ವೇ? ನಮ್ಮ ಮನಸ್ಸು ಬಹಳ ದುಃಖಕ್ಕೀಡಾಗಿ, ಎಷ್ಟೋ ಶ್ರೀಮಂತರ ಮನೆಯಲ್ಲಿ ಒಂದು ಸ್ವಲ್ಪ ಕೂಡ ಶಾಂತಿ ಇರುವುದಿಲ್ಲ. ಎಷ್ಟೋ ಕೋಟ್ಯಾಧೀಶರ ಮನೆಗಳಲ್ಲೆಲ್ಲ ಒಮ್ಮೆಲೆ ನಮಗೆ ಕೇಳಲಿಕ್ಕೆ ಸಿಗುತ್ತೆ, ಅಯ್ಯೋ ಗೊತ್ತಿಲ್ವಾ ನಿಮಗೆ, ಅವ್ರ ಮನೆಯಲ್ಲಿ ಆ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು, ಈ ಚಿಕ್ಕಪ್ಪ ನೇಣ ಹಾಕ್ಕೊಂಡ. ನಾವು ಅದನ್ನು ಕೇಳಿ ಏನು ಹೇಳ್ತಿದ್ದೀರಾ? ಆ ಮನೆಯಲ್ಲಿ ಅಷ್ಟು ಸಂಪತ್ತಿದೆ, ಆ ಮನೆಯಲ್ಲಿ ಏನು ಕೊರತೆ ಇಲ್ಲ, ಅಂತ ಮನೆಯಲ್ಲಿ ಇದಾಗುವುದು ಹೇಗೆ? ನೋಡಿ, ಆ ಸಂಪತ್ತು, ಆ ಎಲ್ಲ ಅನುಕೂಲತೆಗಳ ಮಧ್ಯದಲ್ಲಿ ಪ್ರಕೃತಿಯಂತ ಇರುವಂತಹ ಮನಸ್ಸು ಗಾಳಿಯಂತೆ ಆಗಿಬಿಡುತ್ತೆ. ಸರಿ, ಆ ಕಥೆಯಲ್ಲಿ ಬಂತಲ್ಲ, ಕಾಳಿಯ ಪಾದ ಶಿವನ ಎದೆಯನ್ನು ಮುಟ್ಟಿದಾಗ ಕಾಳಿ ಶಾಂತಲಾಗ್ತಾಳೆ ಅಂತ. ಅದರ ಅರ್ಥವೇನು? ಅಲ್ಲೇ ಬಂದಿರೋದು ಬಹಳ ಮುಖ್ಯವಾದ ಅರ್ಥ. ನಮ್ಮಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವೆಲ್ಲ ರೀತಿಯಲ್ಲಿ ತೋರಿ ಬರುವುದು ಪ್ರಕೃತಿ. ಈ ಪ್ರಕೃತಿ ವ್ಯಗ್ರವಾಗಬಹುದು, ಉಗ್ರವಾಗಬಹುದು, ಉದ್ವಿಗ್ನವಾಗಬಹುದು. ಆ ಉದ್ವಿಗ್ನವಾದಂತಹ, ಉದ್ವೇಗಕ್ಕೆ ಒಳಪಟ್ಟಂತಹ ಮನಸ್ಸನ್ನ, ಬುದ್ಧಿಯನ್ನ, ಪ್ರಕೃತಿಯ ಒಂದು ರೂಪವನ್ನ ಶಾಂತಗೊಳಿಸಬೇಕಾದ್ರೆ ಹೇಗೆ ಅಲ್ಲಿ ಕಾಳಿಯ ಪಾದ ಶಿವನ ಎದೆಯನ್ನು ಸ್ಪರ್ಶಿಸಿದಾಗ ಶಾಂತಿ ಪ್ರಾರಂಭವಾಗುತ್ತೋ, ಆ ರೀತಿ ನಮ್ಮ ಮನಸ್ಸು, ಬುದ್ಧಿಗಳು ದೈವ ಚಿಂತನೆಯಲ್ಲಿ ತೊಡಗಿದಾಗ ಎಂತೆಂಥ ಕಾಮಕ್ರೋಧಗಳು, ಎಂತೆಂಥ ಅಸೂಯೆ ಅಥವಾ ಮದ ಎಲ್ಲವೂ ಕೂಡ ಶಾಂತವಾಗ್ಲಿಕ್ಕೆ ಸಾಧ್ಯ ಇದೆ, ಶಾಂತವಾಗ್ತವೆ. ಆದ್ರಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಂತೂ ಒಬ್ಬರ ನಂತರ ಒಬ್ಬರು ಸಂತರು ದೇಶವನ್ನೆಲ್ಲ ಸುತ್ತಾಡಿ ಬೋಧನೆ ಮಾಡುವ ಮೊದಲು ಒಂದು ಸಾಧನೆಯನ್ನು ಮಾಡಿದ್ರು. ಆ ಸಾಧನೆಯ ರೂಪವೇನಿತ್ತು? ದೀರ್ಘಕಾಲ ಭಗವತ್ ಚಿಂತನೆ, ದೀರ್ಘಕಾಲ ಜಪ, ಧ್ಯಾನ. ನಮ್ಮ ಕರ್ನಾಟಕದಲ್ಲಿಯೇ ಅವರು ಮಹಾರಾಷ್ಟ್ರದಿಂದ ಬಂದರೂ ಕೂಡ ಕರ್ನಾಟಕದಲ್ಲಿ ನೆಲೆಸಿದಂತಹ ಶ್ರೀಧರ ಸ್ವಾಮಿಗಳು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಗುರುಗಳಾಗಿ ಆಯ್ಕೆ ಮಾಡಿಕೊಂಡಂತಹ ಸಮರ್ಥ ರಾಮದಾಸರು ಯಾವುದನ್ನು ಪ್ರಸಿದ್ಧಪಡಿಸಿದ್ದರೋ ಅವರ ಕಾಲದಲ್ಲಿ ಆ ರಾಮ ಮಂತ್ರವನ್ನ ಶ್ರೀಧರ ಸ್ವಾಮಿಗಳು ಸಾಗರದ ಬಳಿ ಇರುವಂತಹ ವರದಹಳ್ಳಿಯಲ್ಲಿ ಆಮೇಲೆ ಬಹಳ ಪ್ರಸಿದ್ಧರಾದವರು ಮೊದಲು ಮಹಾರಾಷ್ಟ್ರದಲ್ಲಿ ಪೂನಾದ ಬಳಿ, ಸತಾರಾದ ಬಳಿ, ಅಲ್ಲಿಯೂ ಕೂಡ ಸತಾರಾ ನಗರದ ಸ್ವಲ್ಪ ಹೊರಗೆ ಸಜ್ಜನಗಡ ಜಾಗದಲ್ಲಿ 1 ವರ್ಷವೋ 2 ವರ್ಷವೋ ಎಷ್ಟು ಸಮಯ ನನಗೆ ಜ್ಞಾಪಕ ಇಲ್ಲ, ಒಂದಿಷ್ಟು ಕಾಲ ಯಾವ ಬೇರೆ ಕೆಲಸ ಇಲ್ಲ, ಬರೆಯುವ ಕೆಲಸ ಇಲ್ಲ, ಓದುವ ಕೆಲಸ ಇಲ್ಲ, ಹೋಗಿ ಅಲ್ಲಿ ಇಲ್ಲಿ ಪ್ರವಚನ ಮಾಡುವ ಕೆಲಸ ಇಲ್ಲ. ಆದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದನ್ನ ಜಪಿಸುವಾಗ ಅಲ್ಲಿ ಏನಾಗಿತ್ತು ಗೊತ್ತೇ? ಅಧ್ಯಾತ್ಮ ದೃಷ್ಟಿಯಿಂದ ನೋಡ್ಬೇಕು ನೀವು. ಅಲ್ಲಿ ಏನಾಗ್ತದಂದ್ರೆ ಅವ್ರ ಮನಸ್ಸಲ್ಲಿಯೂ ಕೂಡ ಒಂದಿಷ್ಟು ಕಾಮಕ್ರೋಧಗಳು, ಒಂದಿಷ್ಟು ಭಯ, ಒಂದಿಷ್ಟು ಚಿಂತೆ, ಒಂದಿಷ್ಟು ನಾಳೆ ನನಗೆ ಯಾರಿರ್ತಾರೆ, ನನ್ನ ಭವಿಷ್ಯ ಏನು ಇತ್ಯಾದಿ ಎಲ್ಲ ಕಾಳಜಿ ಇರುತ್ತೆ ನೋಡಿ. ಅದೆಲ್ಲವೂ ಕೂಡ ಪ್ರಕೃತಿ, ಅದು ಜಡ, ಅದು ಕಾಳಿ. ಆ ಕಾಳಿ ಶಾಂತ ಆಗಬೇಕಾದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಅವರು ಸಾಧನೆ ಮಾಡಿದ್ರಲ್ಲ, ಅದು ಶಿವನ ವಕ್ಷಸ್ಥಲ. ಉದ್ವಿಗ್ನಗೊಂಡಂತಹ, ಆಗೊಮ್ಮೆ ಈಗೊಮ್ಮೆ ಉದ್ವಿಗ್ನಗೊಳ್ಳುವಂತಹ, ಆಗೊಮ್ಮೆ ಈಗೊಮ್ಮೆ ಕಾಮಕ್ರೋಧಗಳಿಗೆ ಬಲಿಯಾಗುವಂತಹ ಈ ನಮ್ಮ ಮನಸ್ಸು ಸ್ವತಃ ಜಡ ಆದರೂ ಕೂಡ ಬಹಳ ಪ್ರಕೋಪದಿಂದ ವರ್ತಿಸುತ್ತೆ. ಅದನ್ನ ಶುದ್ಧ ಪುರುಷಪ್ರಾಯನಾದಂತಹ ಶಿವನಲ್ಲಿ ಅಥವಾ ಶಿವನ ರೂಪವಾದಂತಹ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಜಪದಲ್ಲಿ ನಾವು ತೊಡಗಿಸಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ? ಈ ಜಡ ಅನ್ನುವಂತಹದ್ದು ತನ್ನ ಬಲವನ್ನು ಕಳ್ಕೊಳ್ಳುತ್ತೆ. ಇವತ್ತು ನಾವು ಜೀವಾತ್ಮರಾಗಿ ಬೇರೆ ಬೇರೆ ರೀತಿಯಲ್ಲಿ ತಳಮಳಕ್ಕೆ ಒಳಗಾಗ್ತೀವಿ. ಯಾಕೆ ಗೊತ್ತೇ? ನಮ್ಮಲ್ಲಿರುವ ಈ ಜಡಕ್ಕೆ
ಜಡ ಪ್ರಕೃತಿ, ಅದಕ್ಕೆ ನಾವು ತುಂಬ ಬಲ ಕೊಟ್ಬಿಟ್ಟಿದ್ದೀವಿ. ಕೊಡಬಾರದಂತಹ ಪ್ರಾಮುಖ್ಯತೆ ಕೊಟ್ಟು, ಕೊಡಬಾರದಂತಹ ಬಲವನ್ನು ಅದಕ್ಕೆ ಕೊಟ್ಟು, ವಿ ಹ್ಯಾವ್ ಎಂಪವರ್ಡ್ ದಿ ಇನರ್ಟ್ ಇನ್ ಅಸ್ ಟು ಸಚ್ ಅನ್ ಎಕ್ಸ್ಟೆಂಟ್. ದಿ ಇನರ್ಟ್ ಅಂದರೆ ಜಡ. ದಿ ಇನರ್ಟ್ ಈಸ್ ಟಿರನೈಸಿಂಗ್ ಅಸ್, ಪರ್ಸೆಕ್ಯೂಟಿಂಗ್ ಅಸ್. ನಮ್ಮಿಂದ ಅದೊಂದು ತಪ್ಪಾಯಿತು. ಈ ಜಡಕ್ಕೆ ನಾವು ಬಹಳ ಬೆಲೆ ಕೊಟ್ಟೆವು. ಇವಾಗ ಅದನ್ನ ಹಿಂತಿರುಗಿಸೋಣ. ಜಡಕ್ಕೆ ಪ್ರಾಮುಖ್ಯತೆ ಕೊಡದೆ ನಮ್ಮೊಳಗೆ ಇರುವಂತಹ ಚೈತನ್ಯ ರೂಪಿಯಾದಂತಹ ಆ ರಾಮನನ್ನು, ಚೈತನ್ಯ ರೂಪಿಯಾದಂತಹ ಆ ಶಿವನನ್ನು, ಚೈತನ್ಯ ರೂಪಿಯಾದಂತಹ ಗಣೇಶನನ್ನು, ಯಾವ ರೀತಿಯಾದರೂ ನೀವು ತಗೊಳ್ಳಿ, ಆ ದೇವರನ್ನ ನಾವು ಚಿಂತಿಸಬೇಕು. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಜಡವು ಸತ್ಯವೋ ಚೈತನ್ಯವು ಸತ್ಯವೋ ಅನ್ನುವಂತಹ ಒಂದು ಪ್ರಶ್ನೆಯ ಸಂದರ್ಭದಲ್ಲಿ ಮೊದಲು ಜಡವೇ ಸತ್ಯ ಅಂತ ಅನಿಸಿದ್ರೆ ಆಶ್ಚರ್ಯ ಇಲ್ಲ. ಆದರೆ ಸಾಧನೆ ಮಾಡಿ ಸ್ವಾಮಿ, ನಿಧಾನವಾಗಿ ಚೈತನ್ಯವೇ ಸತ್ಯ, ರಾಮನೇ ಸತ್ಯ, ಜಡವು ಪ್ರಕೃತಿಯು ಬರೇ ಆಭಾಸ ಮಾತ್ರ, ಅದೊಂದು ಕೆಟ್ಟ ಕನಸಾಗಿತ್ತು ಅನ್ನೋದು ನಮಗೆ ಅರ್ಥವಾಗ್ತದೆ. ಆ ಪ್ರಕಾರವಾಗಿ ಹೆಚ್ಚು ತತ್ವದರ್ಶನದ ಅವಶ್ಯಕತೆ ಇಲ್ಲ. ಸರಳವಾಗಿ ತಿಳಿದುಕೊಳ್ಳಿ, ಸರಳವಾಗಿ ಅರಿತುಕೊಳ್ಳಿ. ಏನೇನನ್ನು ನಾವು ಅನುಭವಿಸ್ತೇವೆಯೋ, ಶೀತ ಇರಲಿ, ಉಷ್ಣ ಇರಲಿ, ರಾತ್ರಿ ಇರಲಿ, ಹಗಲಿರಲಿ, ಸುಖ ಇರಲಿ, ದುಃಖ ಇರಲಿ, ಏರಿರಲಿ, ಪೇರಿರಲಿ, ಏರುಪೇರು, ಮೇಲೆ ಕೆಳಗಿರಲಿ, ಇವೆಲ್ಲವೂ ಕೂಡ ಏನನ್ನು ನಾವು ತಿಳಿತೀವೋ, ಏನು ತಿಳಿಯಲ್ಪಡುತ್ತದೆಯೋ ಅದು ಜಡ. ನಮ್ಮಲ್ಲಿ ಯಾವ ತತ್ವವು ಇವೆಲ್ಲವನ್ನು ತಿಳಿಯುತ್ತೋ, ಯಾವ ತತ್ವವು ಇವೆಲ್ಲವನ್ನು ಗಮನಿಸುತ್ತೋ, ಯಾವ ತತ್ವವು ಇವೆಲ್ಲವನ್ನು ನೋಡುತ್ತೋ, ಆ ಬರೇ ನೋಡುವಿಕೆಯಲ್ಲಿ ಅಪಾರವಾದ ಶಕ್ತಿ ಇದೆ. ಇದೊಂದು ಆಧ್ಯಾತ್ಮಿಕ ರಹಸ್ಯ. ಮುಂಡಕೋಪನಿಷತ್ತಿನ ಒಂದೇ ಮರದಲ್ಲಿ ಕುಳಿತಿರುವ ಎರಡು ಹಕ್ಕಿಗಳ ದೃಷ್ಟಾಂತದಲ್ಲಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ ಹಾರುತ್ತಾ, ಈ ಹಣ್ಣು ಸ್ವಲ್ಪ ತಿಂದು ಅಲ್ಲೇ ಬಿಟ್ಟು ಆ ಹಣ್ಣು ತಿನ್ಲಿಕ್ಕೆ ಹೋಗಿ ಅದನ್ನು ಬಿಟ್ಟು ಮತ್ತೊಂದು ಹಣ್ಣಿಗೆ ಹೋಗಿ ಹಾಗೆ ಓಡಾಡ್ತಿರುವಂತಹ ಹಕ್ಕಿ ಜೀವಾತ್ಮ, ಅದು ಅಹಂಕಾರ ರೂಪಿ, ಅದಕ್ಕೆ ಸುಖವೇ ಇಲ್ಲ. ಎರಡನೇ ಹಕ್ಕಿ ಏನ್ ಮಾಡುತ್ತೆ ಗೊತ್ತು ನಿಮ್ಗೆ? ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಎರಡನೆಯ ಪಕ್ಷಿ ಏನನ್ನೂ ತಿಂತ ಇಲ್ಲ, ಕೂತಿದೆ, ಕೂತ್ಕೊಂಡು ಪ್ರಕಾಶಮಾನವಾಗಿದೆ, ಸುಖವಾಗಿದೆ, ಅದರ ಮುಖದಲ್ಲಿ ಕಾಂತಿ ಇದೆ. ಒಂದನೆಯ ಪಕ್ಷಿ ಮಿಥ್ಯಾರೂಪಿಯಾದಂತಹ ಜಡವನ್ನು ಪ್ರತಿನಿಧಿಸುತ್ತೆ. ಎರಡನೆಯ ಪಕ್ಷಿ ಸತ್ಯ ಸ್ವರೂಪವಾದಂತಹ ಚೈತನ್ಯವನ್ನು ಪ್ರತಿನಿಧಿಸುತ್ತೆ. ನಾವು ಸ್ವತಃ ಚೈತನ್ಯರೇ ಆಗಿದ್ದೀವಿ, ಆದರೆ ಅಜ್ಞಾನದಿಂದ, ಅವಿದ್ಯೆಯಿಂದ, ಅಧ್ಯಾಸದಿಂದ, ಮೋಹದಿಂದ, ರಾಗದ್ವೇಷಗಳಿಂದಾಗಿ ನಮ್ಮ ಚೈತನ್ಯ ಸ್ವರೂಪವು ನಮಗೆ ಗೊತ್ತಾಗ್ತಾ ಇಲ್ಲ. ಯಾವುದು ನಾವು ಆಗಿದ್ದೇವೆಯೋ ಸತ್ಯವಾಗಿಯೂ ಅದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾರು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಂಥ ದುರವಸ್ಥೆ ನೋಡಿ. ಆ ದುರವಸ್ಥೆಯನ್ನು ಕೊನೆಗೊಳಿಸುವುದು ಎಲ್ಲಕ್ಕಿಂತ ಮುಖ್ಯವಾದಂತಹ ಕೆಲಸ. ಬದುಕಿನ ಅತ್ಯಂತ ಮುಖ್ಯವಾದ ಉದ್ದೇಶ ಅದ್ವೈತದ ಭಾಷೆಯಲ್ಲಿ ನಮ್ಮ ದಿವ್ಯತೆಯನ್ನು ಅರಿತುಕೊಳ್ಳುವಂಥದ್ದು. ನಿಮಗೆ ದ್ವೈತದ ಭಾಷೆ ಇಷ್ಟ ಆದರೆ ಅದು ಚಿಂತೆ ಇಲ್ಲ. ಬದುಕಿನ ಉದ್ದೇಶ ನಾವು ಆ ದೇವರಿಗೆ ಎಷ್ಟು ಹತ್ತಿರವಾಗಿದ್ದೇವೆ, ನಾವು ಸೇರಿರುವುದು ದೇವರಿಗೆ, ದೇವರ ಸೇವೆಯಲ್ಲಿಯೇ ನಮಗೆ ಸುಖ ಉಂಟು ಅನ್ನುವುದನ್ನು ಅರಿಯುವುದೇ ಬದುಕಿನ ಉದ್ದೇಶ. ಅವನ ದಾಸನ ಆಗುವಂಥದ್ದು, ಅವನ ದಾಸನ ದಾಸ, ಅವನ ದಾಸನ ದಾಸನ ದಾಸ. ಆ ರೀತಿಯಲ್ಲಿ ಅವನ ಜೊತೆ, ಆ ಪರಮಾತ್ಮನ ಜೊತೆ ನಿಕಟವಾದ ನಮ್ಮ ಸಂಬಂಧವನ್ನು ಕಂಡುಕೊಳ್ಳುವಂಥದ್ದು, ಅದು ಜೀವನದ ಉದ್ದೇಶ. ಅದರಲ್ಲಿ ಮಾತ್ರ ನಮಗೆ ನಿರ್ಭಯತೆ, ನಿಜವಾದ ಸುಖ ದೊರೆಯುತ್ತೆ. ಆದ್ದರಿಂದ ವಿಷಯವನ್ನು ಉಪಸಂಹಾರ ಮಾಡುತ್ತಾ ಹೀಗೆ ಹೇಳ್ಬೋದು, ಜಗತ್ತಿನಲ್ಲಿ ಚೈತನ್ಯ ಮತ್ತು ಜಡ ಎರಡೂ ತೋರಿ ಬರ್ತವೆ.
ಚೈತನ್ಯ ತಿಳಿಯುವ ತತ್ವ, ಜಡವು ತಿಳಿಯಲ್ಪಡುವ ತತ್ವ. ತಿಳಿಯಲ್ಪಡುವ ತತ್ವದ ನಮ್ಮನ್ನು ಮೋಹಗೊಳಿಸುತ್ತೆ. ಆ ಮೋಹಕ್ಕೆ ಒಳಗಾಗದೆ ತಿಳಿಯುವ ತತ್ವ ಆದಂತಹ ದೇವರು, ತಿಳಿಯುವ ತತ್ವ ಆದಂತಹ ಆತ್ಮ, ಆ ಪರಮಾತ್ಮನನ್ನು ಅರಿಯಬೇಕು. ಆಗ ಅದೊಂದೇ ಸತ್ಯ. ಸರ್ವಂ ಖಲ್ವಿದಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಎಲ್ಲವೂ ನಮಗೆ ತಿಳಿದು ಬರುತ್ತೆ, ಗೋಚರವಾಗುತ್ತೆ. ಆದ್ದರಿಂದ ಜಡದಿಂದ ಚೇತನಕ್ಕೆ ಯಾತ್ರೆ ನಿಜವಾದ ಜೀವನದ ಯಾತ್ರೆ. ಆ ಯಾತ್ರೆಯನ್ನು ನಾವು ಬಹಳ ಪ್ರಾಮಾಣಿಕವಾಗಿ ಎತ್ಕೊಳ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ.